ಶುಭೋದಯ ವಿದ್ಯಾರ್ಥಿಗಳೇ, ನಿನ್ನಿನ ದಿನ ನಾವು ರಾಜನ ಒಡ್ಡೋಲಗದಲ್ಲಿ ಹಾಗೂ ರಾಣಿಯರ ಅಂತಃಪುರದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ನೋಡಿದ್ದೇವೆ. ಇಲ್ಲಿ ರಾಜನು ದರ್ಬಾರಿನಲ್ಲಿ ಮಂತ್ರಿಯಿಂದ ಗಂಧರ್ವಸೇನ ತೀರಿಕೊಂಡ ಎಂಬ ವಿಷಯವನ್ನು ತಿಳಿದುಕೊಂಡ ನಂತರ ಆತನು ನೇರವಾಗಿ ಅಂತಃಪುರಕ್ಕೆ ಬಂದು ಅಲ್ಲಿಯ ರಾಣಿಯರ ಮುಂದೆ ಆ ಒಂದು ವಿಷಯವನ್ನು ಹೇಳಿದಾಗ ರಾಣಿಯರು ಸಹಿತ ರಾಜನ ದುಃಖವೇ ನಮ್ಮ ದುಃಖ ಎಂದು ತಿಳಿದುಕೊಂಡು ಅವರು ಸಹಿತ ತಮ್ಮ ಕರುಳು ಕಿತ್ತು ಬರುವಂತೆ ಜೋರಾಗಿ ಅಳತೊಡಗಿದರು. ಇವತ್ತಿನ ದಿನ ಇದರ ಮುಂದಿನ ಭಾಗವನ್ನು ನಾವು ನೋಡೋಣ. ಈ ಮುಂದಿನ ಭಾಗದಲ್ಲಿ ಗಂಧರ್ವಸೇನ ಯಾರು, ಗಂಧರ್ವಸೇನಿಗೂ ಮತ್ತು ರಾಜನಿಗೂ ಸಂಬಂಧವೇನು ಎಂಬುದರ ಚರ್ಚೆ ಸಾಗುತ್ತದೆ. ವಿದ್ಯಾರ್ಥಿಗಳೇ, ಇವತ್ತಿನ ಭಾಗದಲ್ಲಿ ಇಲ್ಲಿ ಒಬ್ಬ ಸೇವಕಿಯ ಚುರುಕು ಬುದ್ಧಿಯ ಬಗ್ಗೆ ಚರ್ಚೆ ನಡೆಯುತ್ತದೆ. ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಅವಳು ಮಹಾರಾಣಿಯವರೇ, ಎಲ್ಲರೂ ಏಕೆ ಅಳುತ್ತಿದ್ದಾರೆ ಎಂದು ಕೇಳಿದಳು. ರಾಣಿ ನಿಟ್ಟುಸಿರು ಬಿಟ್ಟು, ಪಾಪ ಗಂಧರ್ವಸೇನ ತೀರಿಕೊಂಡರಂತೆ ಎಂದಳು. ಈ ಅಂತಃಪುರದಲ್ಲಿ ರಾಜನು ರಾಣಿಯರು ಅಳುವುದನ್ನು ನೋಡಿದಂತಹ ಸೇವಕಿಯರಿಗೆ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಉಂಟಾಯಿತು. ಹೌದು, ರಾಜನು ಗಂಧರ್ವಸೇನ ತೀರಿಕೊಂಡದ್ದಕ್ಕಾಗಿ ಇಷ್ಟೊಂದು ಅಳ್ತಾ ಇದ್ದಾರಲ್ಲ, ಅದನ್ನು ನೋಡಿದಂತ ರಾಣಿಯರು ಸಹಿತ ಅಳ್ತಾ ಇದ್ದಾರಲ್ಲ, ಈ ಗಂಧರ್ವಸೇನಿಗೂ ಮತ್ತು ರಾಜನಿಗೂ ಏನು ಸಂಬಂಧ ಇರಬಹುದು ಎಂಬ ಒಂದು ಸಣ್ಣದಾದಂತ ಸಂಶಯ ಆ ಒಬ್ಬ ಸೇವಕಿಯ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಆವಾಗ ಆ ಸೇವಕಿಯು ನೇರವಾಗಿ ರಾಣಿಯ ಬಳಿ ಬಂದು, ರಾಣಿಯರೇ, ಏಕೆ ನೀವು ಇಷ್ಟೊಂದು ಅಳುತ್ತಿದ್ದೀರಾ ಎಂದು ಒಂದು ಪ್ರಶ್ನೆಯನ್ನು ಕೇಳಿದಳು. ಆವಾಗ ನಿಟ್ಟುಸಿರು ಬಿಟ್ಟಂತ ರಾಣಿಯು, ನಮ್ಮ ರಾಜರು ಗಂಧರ್ವಸೇನ ತೀರಿಕೊಂಡಿದ್ದಾನೆ ಎಂದು ರಾಜರು ಹೇಳಿದರು. ಅದಕ್ಕಾಗಿ ರಾಜರು ಅಳುತ್ತಿದ್ದಾರೆ, ಅದನ್ನು ಕಂಡು ನಾನು ಹೇಗೆ ಸುಮ್ಮನಿರಲು ಸಾಧ್ಯ, ನಾನು ಸಹಿತ ಅಳುತ್ತಾ ಇದ್ದೀನಿ. ಆವಾಗ ಸೇವಕಿಗೆ ಗೊಂದಲ ಮತ್ತಷ್ಟು ಹೆಚ್ಚಾಯಿತು. ರಾಣಿಯರೇ, ರಾಜನು ಗಂಧರ್ವಸೇನ ತೀರಿಕೊಂಡದಕ್ಕಾಗಿ ಅಳ್ತಾ ಇದ್ದಾನೆ, ನೀವು ಸಹಿತ ಅಳ್ತಾ ಇದ್ದೀರಿ. ಆದರೆ ಈ ಗಂಧರ್ವಸೇನ ಯಾರು ಎಂಬ ಪ್ರಶ್ನೆ ಆ ಒಬ್ಬ ಚುರುಕ ಬುದ್ಧಿಯ ಸೇವಕಿಯ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಸೇವಕಿ ಚುರುಕು ಬುದ್ಧಿಯವರು, ಅವಳು ಆಲೋಚನೆ ಮಾಡಿದಳು, ಈ ನಮ್ಮ ಮಹಾರಾಜರಿಗೂ ಆ ಗಂಧರ್ವಸೇನಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ಆ ಚುರುಕ ಬುದ್ಧಿಯ ಸೇವಕಿಯು ನೇರವಾಗಿ ರಾಣಿಯ ಬಳಿಗೆ, ಹೌದು, ನೀವೆಲ್ಲ ಇಷ್ಟೊಂದು ಅಳ್ತಾ ಇದ್ದೀರಿ, ಈ ರಾಜನಿಗೂ ಮತ್ತು ಆ ಗಂಧರ್ವಸೇನಿಗೂ ಏನು ಸಂಬಂಧ ಎಂದು ಆತಂಕದಿಂದ ಕೇಳಿದಳು. ರಾಣಿಯರನ್ನ ಪ್ರಶ್ನೆ ಮಾಡುವಂತ ಅಥವಾ ರಾಜನನ್ನು ಪ್ರಶ್ನೆ ಮಾಡಿಸುವಂತ ಅಧಿಕಾರವು ಯಾವಾಗಲೂ ಸೇವಕಿಯರಿಗೆ ಇರುವುದಿಲ್ಲ. ಆದರೂ ಸಹಿತ ಸೇವಕಿಯು ರಾಣಿಯೊಂದಿಗೆ ಬಹಳ ಹತ್ತಿರದ ಸಲಿಗೆ ಸಂಬಂಧವನ್ನು ಹೊಂದಿರುವುದರಿಂದ ಅವಳು ಮನಸ್ಸಿನಲ್ಲಿ ಏನೋ ಒಂದು ಭಯ, ಆತಂಕವನ್ನು ಇಟ್ಟುಕೊಂಡು, ಆತಂಕ ಅಂದರೆ ಭಯ, ಆತಂಕ ಭಯದಿಂದ ಈ ರಾಜನಿಗೂ ಮತ್ತು ನಮ್ಮ ಗಂಧರ್ವಸೇನಿಗೂ ಏನು ಸಂಬಂಧ ಎಂದು ಕೇಳಿದಳು. ಆವಾಗ ಆ ರಾಣಿಯು ನಿಟ್ಟುಸಿರು ಬಿಟ್ಟು, ಅಳ್ಳುವುದನ್ನು ಬಿಟ್ಟು, ಒಂದು ದೊಡ್ಡದಾದಂತಹ ಉಸಿರನ್ನು ಬಿಟ್ಟು ಆ ಸೇವಕಿ ಕೇಳಿದಂತ ಮಾತನ್ನು ಕೇಳಿದಳು. ಕೇಳಿದಳು ರಾಜ ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ರಾಣಿ ಅದು ತನಗೆ ಗೊತ್ತಿಲ್ಲವೆಂದು ನುಡಿದು ರಾಜನ ಬಳಿಗೆ ಓಡಿ ಹೋಗಿ ಗಂಧರ್ವಸೇನ ಯಾರು ಎಂದು ಕೇಳಿದಳು. ಯಾವಾಗ ಈ ಸೇವಕಿ ಗಂಧರ್ವಸೇನಿಗೂ ರಾಜನಿಗೂ ಏನು ಸಂಬಂಧ ಎಂದು ಪ್ರಶ್ನಿಸಿದಾಗ ಆ ವಿಷಯವನ್ನು ತಿಳಿಯಲಾರದ ರಾಣಿಯು ತಾನು ಅಳ್ಳುವುದನ್ನು ನಿಲ್ಲಿಸಿ, ನನಗೆ ಗಂಧರ್ವಸೇನ ಯಾರೆಂದು ಗೊತ್ತಿಲ್ಲ, ಅದನ್ನು ನಾನು ತಿಳಿದುಕೊಳ್ಳಬೇಕು ಎಂಬ ವಿಚಾರದಿಂದ ಅವಳು ನೇರವಾಗಿ ರಾಜನ ಬಳಿಗೆ ಹೋಗಿ ಗಂಧರ್ವಸೇನ ಯಾರು ಎಂದು ಕೇಳಿದಳು. ರಾಜನಿಗೂ ಗೊತ್ತಿಲ್ಲ. ಇಲ್ಲಿ ಆ ಗಂಧರ್ವಸೇನ ಯಾರೆಂಬ ವಿಚಾರವು ರಾಜನಿಗೂ ಗೊತ್ತಿಲ್ಲ. ಮಂತ್ರಿಯು ಗಂಧರ್ವಸೇನ ತೀರಿಕೊಂಡ ಎಂಬ ವಿಚಾರವನ್ನು ಕೇಳಿದ ತಕ್ಷಣ ರಾಜನು ಆತನು ಯಾರು ಎಂಬುದನ್ನು ವಿಚಾರಿಸದೆ ಅಲ್ಲಿ
ರಾಜ್ಯೋದ್ಯೋಗವನ್ನು ಪರಿಸಮಾಪ್ತಿಗೊಳಿಸಿ ನೇರವಾಗಿ ಅಂತಃಪುರಕ್ಕೆ ಬಂದುಬಿಟ್ಟಿದ್ದ. ಅವಾಗ ರಾಜ ಹೇಳ್ತಾನೆ, ರಾಜನಿಗೂ ಗೊತ್ತಿಲ್ಲ, ಆತ ಕಣ್ ಬಿಟ್ಟು ತಾನೆಂತ ಮೂರ್ಖತನದ ಕೆಲಸ ಮಾಡಿದೆ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತಿಳಿದ. ರಾಣಿಯ ಬಂದು ಗಂಧರ್ವ ಸೇನೆ ಯಾರು ಎಂದು ಪ್ರಶ್ನಿಸಿದಾಗ ಅವನಿಗೆ ಕಣ್ ಬಿಟ್ಟ, ಹೌದಲ್ಲ ಈ ಗಂಧರ್ವ ಸೇನೆ ಯಾರು, ಅವನ ಸಪ್ತಾನ ಎಂಬ ವಿಚಾರವನ್ನು ಕೇಳಿದಾಗ ನಾನು ಅಳಲು ಪ್ರಾರಂಭಿಸಿದೆ. ಈ ಗಂಧರ್ವ ಸೇನೆ ಯಾರು ಎಂದು ತಿಳಿದುಕೊಳ್ಳಲಾರದೆ ಅತ್ತಿನಲ್ಲ, ನಾನೆಂತ ಮೂರ್ಖತನ ಕೆಲಸ ಮಾಡಿದೆ ಎಂದು ಆ ರಾಜನು ನೇರವಾಗಿ ಅಂತಃಪುರವನ್ನು ಬಿಟ್ಟು ಆ ಗಂಧರ್ವ ಸೇನೆ ಯಾರು ಎಂಬ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಮತ್ತೆ ಆಸ್ಥಾನಕ್ಕೆ ಬಂದನು. ಆಸ್ಥಾನಕ್ಕೆ ಬಂದಾಗ ಆ ಆಸ್ಥಾನದಲ್ಲಿ ಅದೇ ವೈದ್ಯಕೀಯ ಉಪಚಾರದಿಂದ ಸುಧಾರಿಸಿಕೊಂಡಂತ ಮಂತ್ರಿಯು ಇದ್ದರು. ಅಲ್ಲಿ ಬಂದಂತ ರಾಜನು ನೇರವಾಗಿ ಆ ಮಂತ್ರಿಯನ್ನು ಈ ಗಂಧರ್ವ ಸೇನೆ ಯಾರು ಎಂದು ಪ್ರಶ್ನಿಸಿದರು. ಮುಂದೆ ನೋಡಿ, ತಿಳಿದ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನೆ ಎಂದು ಪ್ರಶ್ನಿಸಿದ. ಮಹಾರಾಜರೇ, ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನೆ ಯಾರೆಂಬುದು ನನಗೂ ತಿಳಿದಿಲ್ಲ. ಅದೇ ವೈದ್ಯರಿಂದ ಉಪಚಾರವನ್ನು ಪಡೆದುಕೊಂಡು ಸುಧಾರಿಸಿಕೊಂಡು ಕುಂತಂತ ಮಂತ್ರಿಯ ಬಳಿಗೆ ರಾಜನು ಬಂದು ಕೇಳಿದ, ಈ ಗಂಧರ್ವ ಸೇನೆ ಯಾರು ಎಂದು. ಆವಾಗ ಆ ಗಂಧರ್ವ ಸೇನೆ ಯಾರು ಎಂಬ ವಿಚಾರವು ಮಂತ್ರಿಗೂ ಸಹಿತ ಗೊತ್ತಿರಲಿಲ್ಲ. ಆವಾಗ ಮಂತ್ರಿಯು, ಮಹಾರಾಜರೇ, ನಿಜವಾಗ್ಲೂ ಹೇಳ್ತೀನಿ, ಈ ಗಂಧರ್ವ ಸೇನೆ ಯಾರು ಎಂಬುದು ನನಗೂ ಸಹಿತ ಗೊತ್ತಿಲ್ಲ. ಆಗ ರಾಜನಿಗೆ ಅತಿಯಾದ ಕೋಪ ಮಂತ್ರಿಯ ಮೇಲೆ ಬಂದಿತು. ಮಹಾರಾಜರು, ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನೆ ಯಾರೆಂದು ನನಗೂ ತಿಳಿಲ್ಲ, ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನೆ ತೀರಿಕೊಂಡರೆಂದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಅಳುತ್ತಿರುವುದನ್ನು ಕಂಡು ನಾ ಅತ್ತೆ ಎಂದು ವಾರ್ ಮಾಡಿದ. ನನಗೆ ಗಂಧರ್ವ ಸೇನೆ ಯಾರೆಂದು ಗೊತ್ತಿರಲಿಲ್ಲ, ಅದರ ಪಡೆಯ ಮುಖ್ಯಸ್ಥ ಗಂಧರ್ವ ಸೇನೆ ತೀರಿಕೊಂಡ ಎಂದು ಜೋರಾಗಿ ಅಳ್ತಾ ಇದ್ದ. ಪಡೆಯ ಮುಖ್ಯಸ್ಥ ಸೇನಾಧಿಪತಿ ಪಡೆಯ ಮುಖ್ಯಸ್ಥ ಸೇನಾಧಿಪತಿ ಮಾರುಡಿ ಮರಳಿ ಹೇಳಿ ಮಂತ್ರಿಯು ರಾಜನಿಗೆ, ಈ ಗಂಧರ್ವ ಸೇನೆ ಯಾರು ಅನ್ನೋದು ನನಗೂ ಗೊತ್ತಿಲ್ಲ, ಆದರೆ ನಮ್ಮ ಪಡೆಯ ಮುಖ್ಯಸ್ಥನು ನಮ್ಮ ಸೇನಾಧಿಪತಿಯು ಗಂಧರ್ವ ಸೇನಾ ತೀರಿಕೊಂಡ ಎಂದು ದೊಡ್ಡದಾದ ಧ್ವನಿಯಲ್ಲಿ ಅಳ್ತಾ ಇದ್ದ. ಆ ವಿಚಾರವನ್ನು ಕೇಳಿದಂತ ನಾನು ಈ ವಿಷಯವನ್ನು ರಾಜರಿಗೆ ಮುಟ್ಟಿಸಬೇಕೆಂಬ ಉದ್ದೇಶದಿಂದ ನಿಮಗೆ ಹೇಳಿದ್ದೇನೆ, ಆದರೆ ನಿಜವಾಗ್ಲೂ ನನಗೆ ಇಲ್ಲಿ ಗಂಧರ್ವ ಸೇನೆ ಯಾರು ಎಂದು ಗೊತ್ತಿಲ್ಲ ಎಂದಾಗ ರಾಜನಿಗೆ ಅತಿಯಾದ ಕೋಪ ಬಂದಿತು. ಯಾರನ್ನು ಪತ್ತೆ ಮಾಡಿಕೊಂಡು ಬಾ ಎಂದು ಮಂತ್ರಿ ರಾಜನಿಗೆ ವಂದಿಸಿದರು. ಕೋಪ ನೆಟ್ಟಿಗೆಯಿತು. ನೀನೊಬ್ಬ ಮೂರ್ಖ, ಕೂಡಲೇ ಹೋಗಿ ಗಂಧರ್ವ ಸೇನೆ ಯಾರೆಂದು ಪತ್ತೆ ಮಾಡಿಕೊಂಡು ಬಾ ಎಂದ. ಮಂತ್ರಿ ರಾಜನಿಗೆ ವಂದಿಸಿ ಕೇಳಿದ ಕಿವಿಗೆ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಕೋಪಗೊಂಡಂತ ರಾಜನು ಆ ಮಂತ್ರಿಯನ್ನು ಕರೆದು, ನೀನು ಇವತ್ತು ಈ ಗಂಧರ್ವ ಸೇನೆ ಯಾರು ಎಂಬ ವಿಚಾರವನ್ನು ತಿಳಿದುಕೊಂಡು ಬಾ ಎಂದು ಹೇಳಿ ಅವನನ್ನು ಕಳಿಸಿದನು. ಆಗ ಮಂತ್ರಿಯು ಬೇರೆ ದಾರಿ ಇಲ್ಲದೆ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು. ಈ ನುಡಿಗಟ್ಟಿನ ಅರ್ಥ ಏನೆಂದರೆ, ನಾವು ಏನಾದರೂ ಒಂದು ವಿಷಯವನ್ನು ಕೇಳಿಕೊಂಡಾಗ ಅದರ ಪೂರ್ಣ ಮಾಹಿತಿ ಇಲ್ಲದೆ ಅದನ್ನು ಇನ್ನೊಬ್ಬರ ಮುಂದೆ ಹೇಳಿದಾಗ ಅದು ಊರಿನಲ್ಲಿ ಏನಾದರೂ ಕೆಟ್ಟ ಪರಿಣಾಮವನ್ನು ಬೀರಿದಾಗ ಅದರ ಶಿಕ್ಷೆಯನ್ನು ಮತ್ತೆ ನಾವೇ ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ಈ ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಎಂಬ ಮಾತಿನಂತೆ ಆತನು ರಾಜನಿಗೆ ವಂದಿಸಿ, ಆಯಿತು ಮಹಾರಾಜರೇ, ಇವತ್ತು ನಾನು ಪಡೆಯ ಮುಖ್ಯಸ್ಥನ ಬಳಿಗೆ ಹೋಗಿ ಈ ಗಂಧರ್ವ ಸೇನೆ ಯಾರು ಎಂದು ತಿಳಿದುಕೊಂಡು ಬರುತ್ತೇನೆ ಎಂದು ಆ ಮಂತ್ರಿಯು ಪಡೆಯ ಮುಖ್ಯಸ್ಥನ ಬಳಿಗೆ ಹೋದನು. ಪಡೆಯ ಮುಖ್ಯಸ್ಥನನ್ನು ಕಂಡು ಗಂಧರ್ವ ಸೇನೆ ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ, ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು, ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಈ ಸುದ್ದಿಯನ್ನು ನಿಮಗೆ ಹೇಳಬೇಕೆನಿಸಿತು, ಬಂದು ಹೇಳಿದೆ ಎಂದ. ಇಲ್ಲಿ ನಿಜವಾಗಲೂ ಆ ಪಡೆಯ ಮುಖ್ಯಸ್ಥನಿಗೂ ಸಹಿತ ಗಂಧರ್ವ ಸೇನೆ ಯಾರು ಎಂಬ ವಿಚಾರ ಗೊತ್ತಿರಲಿಲ್ಲ.
ಕಾರಣ ಆ ಪಡೆಯ ಮುಖ್ಯಸ್ಥನ ಹೆಂಡತಿಯು ಮನೆಯಲ್ಲಿ ಜೋರಾಗಿ ಅಳ್ತಾ ಇತ್ತು. ಅದನ್ನು ನೋಡಿದಂತ ಗಂಧರ್ವ ಪಡೆಯ ಮುಖ್ಯಸ್ಥ ಏಕೆ ಅಳ್ತಾ ಇದೆಯಾ ಎಂದು ಅವನ ಹೆಂಡತಿಯನ್ನು ಕೇಳಿದಾಗ ಅವಳು ಗಂಧರ್ವ ಸೇನ ತೀರಿಕೊಂಡ ಎಂದು ಹೇಳಿದ್ದನು. ಅದನ್ನು ಕೇಳಿದಂತ ಪಡೆಯ ಮುಖ್ಯಸ್ಥನು ಈ ವಿಷಯವನ್ನು ಮಂತ್ರಿಗಳಿಗೆ ಹೇಳಬೇಕೆನಿಸಿತ್ತು. ಅದಕ್ಕಾಗಿ ಅವನು ನೇರವಾಗಿ ಬಂದು ಆ ಮಂತ್ರಿಗೆ ಹೇಳಿದ. ಇಲ್ಲಿ ಗಂಧರ್ವ ಸೇನ ಯಾರು ಎಂಬುದು ರಾಜನಿಗೂ ಗೊತ್ತಿಲ್ಲ, ಮಂತ್ರಿಗೂ ಗೊತ್ತಿಲ್ಲ, ಪಡೆಯ ಮುಖ್ಯಸ್ಥನಿಗೂ ಸಹಿತ ಗೊತ್ತಿಲ್ಲ. ಮರಳಿ ಅವನ ಹೆಂಡತಿಯ ಬಳಿಗೆ 300 ಮಂದಿ ಇಬ್ಬರು ಕೂಡಿಕೊಂಡು ಆ ಪಡೆಯ ಮುಖ್ಯಸ್ಥನ ಹೆಂಡತಿಯ ಬಳಿಗೆ ಬಂದರು. ಮಂತ್ರಿಯ ತಲೆ ಮೇಲೆ ಕೈ ಹೊತ್ತು ಕುಳಿತು, ಇರಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಯಾರಮ್ಮ ಈ ಗಂಧರ್ವ ಸೇನ ಎಂದು ಕೇಳಿದರು. ಅವಳು, ಸ್ವಾಮಿ, ಗಂಧರ್ವ ಸೇನ ಪರಿಚಯ ನನಗಿಲ್ಲ. ಈ ದಿವಸ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಅಲ್ಲಿ ಮಡಿವಾಳ್ತಿ ತನ್ನ ಗಂಧರ್ವ ಸೇನ ಸತ್ತಿದ್ದಾನೆಂದು ಬಾಯಿ ಬಡಿದುಕೊಂಡು ಒಂದೇ ಸಮ ಅಳುತ್ತಿದ್ದಳು. ಅದನ್ನು ನೋಡಿ ನಾನು ಮತ್ತೆ ಗಂಡನ ಬಳಿ ಹೇಳಿದೆ ಎಂದರು. ಈ ಪಡೆಯ ಮುಖ್ಯಸ್ಥ ಮಂತ್ರಿ ಕೂಡಿಕೊಂಡು ಆ ಪಡೆಯ ಮುಖ್ಯಸ್ಥನ ಹೆಂಡತಿಯ ಬಳಿಗೆ ಬಂದು ಗಂಧರ್ವ ಸೇನ ಯಾರು ಎಂದು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಾಗ ನಿಜವಾಗಲೂ ಈ ಪಡೆಯ ಮುಖ್ಯಸ್ಥನ ಹೆಂಡತಿಗೂ ಸಹಿತ ಗಂಧರ್ವ ಸೇನ ಯಾರು ಎಂಬುದು ಗೊತ್ತಿರಲಿಲ್ಲ. ಅವಳು ಹೇಳ್ತಾಳೆ, ಮಂತ್ರಿಗಳೇ, ನನಗೆ ಈ ಗಂಧರ್ವ ಸೇನ ಯಾರು ಎಂಬುದು ನನಗೆ ಗೊತ್ತಿಲ್ಲ. ಆದರೆ ಇವತ್ತಿನ ದಿನ ಬೆಳಗ್ಗೆ ನಾನು ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ. ಆ ಸ್ನಾನ ಮಾಡಲು ಕೆರೆಗೆ ಹೋದಾಗ ಅಲ್ಲಿ ಮಡಿವಾಳತಿಯು ಗಂಧರ್ವ ಸೇನ ತೀರಿಕೊಂಡ ಎಂದು ಜೋರಾಗಿ ಅಳ್ತಾ ಇದ್ದಳು. ಆ ವಿಷಯವನ್ನು ಕೇಳಿದ ನಾನು ನನ್ನ ಗಂಡನಿಗೆ ಅಥವಾ ಪಡೆಯ ಮುಖ್ಯಸ್ಥನಿಗೆ ಈ ಒಂದು ವಿಷಯವನ್ನು ಹೇಳಬೇಕೆನಿಸಿತು. ಅದಕ್ಕಾಗಿ ನಾನು ಈ ಒಂದು ವಿಷಯವನ್ನ ಆತನಿಗೆ ಹೇಳಿದ್ದೇನೆ. ನಿಜವಾಗಲೂ ನನಗೆ ಗಂಧರ್ವ ಸೇನೆ ಯಾರು ಎಂದು ಗೊತ್ತಿಲ್ಲ ಎಂದು ಅವಳು ಹೇಳ್ತಾಳೆ. ಈ ಮಡಿವಾಳತಿ ಅಂದ್ರೆ ಅಗಸನ ಹೆಂಡತಿ. ಅಗಸನ ಹೆಂಡತಿ. ಇಲ್ಲಿ ಪಡೆಯ ಮುಖ್ಯಸ್ಥನಿಗೂ ಗೊತ್ತಿಲ್ಲ, ಮಂತ್ರಿಗೂ ಗೊತ್ತಿಲ್ಲ, ಪಡೆಯ ಮುಖ್ಯಸ್ಥನ ಹೆಂಡತಿಗೂ ಸಹಿತ ಗೊತ್ತಿಲ್ಲ. ಮಡಿವಾಳತಿ ಅರ್ಥ ಇದನ್ನು ನೋಡಿ ನಾ ಈ ವಿಷಯವನ್ನು ನನ್ನ ಗಂಡನಿಗೆ ಹೇಳಿದ್ದೀನಿ ಎಂದು ಆ ಪಡೆಯ ಮುಖ್ಯಸ್ಥನ ಹೆಂಡತಿ ಹೇಳಿದಾಗ ಅವರೆಲ್ಲರೂ ಆ ಮಡಿವಾಳತಿಯ ಮನೆಗೆ ಹೋಗಿ ಗಂಧರ್ವ ಸೇನ ಯಾರು ಎಂದು ಕೇಳಿದರು. ಅವಳು ದುಃಖಿಸತೊಡಗಿದಳು. ಸ್ವಾಮಿ, ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ. ಇಲ್ಲಿ ಪಡೆಯ ಮುಖ್ಯಸ್ಥ, ಮಂತ್ರಿ, ಪಡೆಯ ಮುಖ್ಯಸ್ಥನ ಹೆಂಡತಿ ಕೂಡಿಕೊಂಡು ಈ ಗಂಧರ್ವ ಸೇನೆ ಯಾರು ಎಂದು ತಿಳಿದುಕೊಳ್ಳಬೇಕೆಂದು ವಿಚಾರಿಸುತ್ತಾ ಆ ಮಡಿವಾಳತಿ ಮನೆಗೆ ಬಂದು ಈ ಗಂಧರ್ವ ಸೇನ ಯಾರು ಎಂದು ಪ್ರಶ್ನಿಸುತ್ತಾರೆ. ಆವಾಗ ಆ ಮಡಿವಾಳತಿಯು ಗಂಧರ್ವ ಸೇನೆ ಯಾರು ಎಂಬ ಪ್ರಶ್ನೆಯನ್ನು ಕೇಳಿದಾಗ ಆ ಮಡಿವಾಳತಿಯು ಅತಿಯಾದ ದುಃಖದಿಂದ, ಮಂತ್ರಿಗಳೇ, ನನಗೆ ಅದೃಷ್ಟವಿಲ್ಲ. ಈಗಲೂ ನನ್ನ ಹೃದಯ ಅವನಿಗಾಗಿ ಮಿಡಿಯುತ್ತಿದೆ. ಅವನನ್ನ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡ್ತಾ ಇದ್ದ, ನನಗೆ ನಿತ್ಯ ಸೇವೆಯನ್ನು ಕೊಡ್ತಾ ಇದ್ದ. ಹೀಗಾಗಿ ಆ ಗಂಧರ್ವ ಸೇನ ತೀರಿಕೊಂಡ. ಆ ಗಂಧರ್ವ ಸೇನ ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ಕತ್ತೆ. ಇಲ್ಲಿ ಮಡಿವಾಳರು ತಮ್ಮ ಬಟ್ಟೆಯನ್ನ ನದಿಗೆ ಒಯ್ಯಲು, ನದಿಯಿಂದ ಮತ್ತೆ ಮನೆ ಮನೆಗೆ ಬಟ್ಟೆಗಳನ್ನು ಹಂಚಲು, ಅವುಗಳನ್ನು ಸಾಗಿಸುವುದಕ್ಕಾಗಿ ಕೆಲವೊಂದು ಕತ್ತೆಗಳನ್ನು ಸಾಕಿರುತ್ತಾರೆ. ಆ ಕತ್ತೆಗೆ ಮಡಿವಾಳತಿ ಗಂಧರ್ವ ಸೇನೆ ಎಂದು ಹೆಸರಿಟ್ಟಿದ್ದರು. ಸತ್ತಂತ ಗಂಧರ್ವ ಸೇನ ಬೇರೆ ಯಾರು ಅಲ್ಲ, ನನ್ನ ಪ್ರೀತಿಯ ಕತ್ತೆ, ನನ್ನ ನಿತ್ಯದ ಕೆಲಸದಲ್ಲಿ ಸಹಾಯ ಮಾಡತಕ್ಕಂತ ಕತ್ತೆ ಎಂದಾಗ ಈ 3 ಜನರಿಗೆ ಒಂದು ರೀತಿಯ ಆಶ್ಚರ್ಯವಾಯಿತು. ಪ್ರೀತಿಯ ಕತ್ತೆ, ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುದ್ದಿನಿಂದ ಬೆಳೆಸಿದ್ದೆ. ನಮ್ಮ ಎಲ್ಲಾ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ, ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ, ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ ಎಂದು ಬೊಬ್ಬಿಟ್ಟು ಅತ್ತಳು. ಇದನ್ನು ಕೇಳಿದ ಮಂತ್ರಿ, ಮುಖ್ಯಸ್ಥ, ಅವನ ಹೆಂಡತಿ ಒಬ್ಬರ ಮುಖವನ್ನು ನೋಡಿಕೊಂಡು ಅಲ್ಲಿಂದ ಕಂಡಿಕ್ಕಿಟ್ಟರು. ಯಾವಾಗ ಮಡಿವಾಳತಿಯು ಗಂಧರ್ವ ಸೇನ ಬೇರೆ ಯಾರೂ ಅಲ್ಲ, ಅದು ನಾನು ಸಾಕಿದಂತ ಪ್ರೀತಿಯ ಕತ್ತೆ ಎಂದಾಗ ಮಂತ್ರಿಗೆ, ಪಡೆಯ ಮುಖ್ಯಸ್ಥನಿಗೆ ಮತ್ತು ಆತನ ಹೆಂಡತಿಗೆ ಬಹಳ ಅಸಹ್ಯವಾಯಿತು. ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳುತ್ತಾ ಬೇರೆ ದಾರಿಯೇ ಇಲ್ಲದೆ ಅವರು ಅಲ್ಲಿಂದ ಜಾಗವನ್ನು ಬಿಟ್ಟರು. ಹೇಳುತ್ತಾ ಇದ್ದಿ, ನನ್ನ ಪ್ರತಿಯೊಂದು ಕೆಲಸಕ್ಕೆ ಸಹಾಯ ಮಾಡತಕ್ಕಂತಹ
ಇವನೇ ಇವತ್ತು ತೀರಿಕೊಂಡಿದ್ದಾನೆ ಅಂತಂದಾಗ ಅವರಿಗೆ ಅಸಹ್ಯಗೊಂಡು ಅವರು ಅಲ್ಲಿಂದ ಜಾಗವನ್ನು ಖಾಲಿ ಮಾಡಿದರು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಮಂತ್ರಿ ಈ ಗಂಧರ್ವ ಸೇನೆ ಯಾರೆಂಬ ವಿಚಾರವನ್ನು ರಾಜನಿಗೆ ತಿಳಿಸಲೇಬೇಕಾಗಿತ್ತು. ಅದಕ್ಕೆ ತನ್ನ ತಪ್ಪಿನಿಂದ ಇಷ್ಟೆಲ್ಲ ಅವಾಂತರವಾಯಿತು ಎಂದು ತಿಳಿದಂತ ಮಂತ್ರಿ ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋಗಿ ಆ ರಾಜನ ಕಾಲಿಗೆ ಬಿದ್ದು ಗಂಧರ್ವ ಸೇನೆ ಯಾರ ಎಂಬ ನಿಜಾಂಶವನ್ನು ರಾಜನಿಗೆ ಹೇಳಿದ. ಗಂಧರ್ವ ಸೇನೆ ಸತ್ತರೆಂಬ ನಾವೆಲ್ಲ ಶೋಕಿಸಿದೆವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳತೆ ಪ್ರೀತಿಯ ಕತ್ತೆ ಎಂದು ಹೇಳಿದ. ರಾಜ ಅವನಿಗೆ ಹಿಗ್ಗಾಮುಗ್ಗಾ ಬೈದನು. ರಾಜರೇ, ಗಂಧರ್ವ ಸೇನೆ ಸತ್ತ ಎಂದು ರಾಜ್ಯದಲ್ಲಿ 4 ದಿನಗಳ ಕಾಲ ನಾವು ಶೋಕಾಚರಣೆ ಮಾಡಿದ್ದೀವಿ. ರಾಜ, ಮಂತ್ರಿ, ಸೇನಾಧಿಪತಿ ಹೆಂಡತಿ, ರಾಣಿಯರು ಎಲ್ಲರೂ ಕರಳು ಕಿತ್ತು ಬರುವಂತೆ ಹೇಳ್ತಾರಲ್ಲ, ಆ ಅತ್ಯಂತ ಗಂಧರ್ವ ಸೇನೆ ಬೇರೆ ಯಾರಲ್ಲ, ಆ ಮಡಿವಾಳತೆಯ ಪ್ರೀತಿಯ ಕತ್ತೆ ಎಂದಾಗ ರಾಜನ ಕೋಪ ನೆತ್ತಿಗೇರಿ ಆ ಮಂತ್ರಿಯನ್ನು ಹಿಗ್ಗಾಮುಗ್ಗಾ ಬೈದನು. ಅವಾಗ ಆದರೆ ಶಿಕ್ಷೆಗಳು ಬಿಟ್ಟು ಬಿಟ್ಟ ಈ ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೆ ಮುಟ್ಟಿತು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಬಿದ್ದು ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಪಕ್ಕೆಲುಬುಗಳನ್ನು ನೋಯುವವರೆಗೂ ನಗುತ್ತಾ ಇದ್ದರು. ಮುಂದೆ ಈ ವಿಷಯವನ್ನು ತಿಳಿದಂತ ರಾಜನು ಅವನನ್ನು ಹಿಗ್ಗಾಮುಗ್ಗಾ ಬೈದು ಅವನನ್ನು ಶಿಕ್ಷೆ ಮಾಡದೆ ಬಿಟ್ಟು ಬಿಟ್ಟ. ಮುಂದೆ ರಾಣಿಯರು ಈ ಗಂಧರ್ವ ಸೇನಾ ಬೇರೆ ಯಾವಲ್ಲ, ಈ ಮಡಿವಾಳತೆಯ ಪ್ರೀತಿಯ ಕತ್ತಿ ಎಂಬ ವಿಷಯವನ್ನು ತಿಳಿದು ಅವರು ತಮ್ಮ ಪಕ್ಕೆಲುಬುಗಳು ನೋವಂತೆ ನಗುತ್ತರು. ಇದರ ಅರ್ಥ ಏನು ಅಂತಂದ್ರೆ, ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲವೂ ಕುರಿ ಬಿದ್ದಂತೆ. ಇಷ್ಟೇ, ಯಾರಾದರೂ ಒಬ್ಬರು ಮಾಡಿದ್ದನ್ನು ನೋಡಿ ನಾವು ಮಾಡಬಾರದು, ಅಥವಾ ಒಬ್ಬರು ನಂಬಿದ್ದನ್ನು ನೋಡಿ ನಾವು ನಂಬಬಾರದು. ನಮ್ಮ ಚುರುಕ ಬುದ್ಧಿಯಿಂದ ಅದರ ಸತ್ಯಾಸತ್ಯತೆಯನ್ನು ತಿಳಿಯಬೇಕು. ಇಲ್ಲಿ ರಾಣಿಯರು, ಮಂತ್ರಿಯರುಗಳು ಹಾಗೂ ರಾಜ, ಪಡೆಯ ಮುಖ್ಯಸ್ಥ ಇವರೆಲ್ಲರೂ ಇದನ್ನು ನೋಡಿ ರಾಣಿಯರು ಮತ್ತು ಸೇವಕಿಯರು ಹಾಸ್ಯದಿಂದ ನಗತೊಡಗಿದರು. ವಿದ್ಯಾರ್ಥಿಗಳೇ, ಈ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಯಾವುದೇ ಒಂದು ವಿಷಯವನ್ನು ನಂಬುವುದಕ್ಕಿಂತ ಪೂರ್ವದಲ್ಲಿ ಅದರ ಸತ್ಯಾಸತ್ಯತೆಯನ್ನು ಅರಿಯಬೇಕೆಂದು ಹೇಳಿದ್ದೆ. ಅದಕ್ಕಾಗಿ ಯಾವಾಗಲೂ ಯಾರಾದರೂ ಹೇಳಿದ ವಿಷಯಗಳನ್ನು ನಂಬುವುದಕ್ಕಿಂತ ಪೂರ್ವದಲ್ಲಿ ನಾವು ಅದರ ಮೂಲಾಧಾರವನ್ನು ಅಥವಾ ಮೂಲತನವನ್ನು ಕಂಡುಹಿಡಿಯಲು ಪ್ರಯತ್ನಿಸಬೇಕು. ಇದರಿಂದ ಒಬ್ಬ ಸಣ್ಣ ವ್ಯಕ್ತಿಯೂ ಸಹಿತ ದೊಡ್ಡ ವಿಚಾರಗಳನ್ನು ಹೊಂದಿರುತ್ತಾನೆ ಎಂಬುದು ತಿಳಿದು ಬರುತ್ತದೆ. ಮಂತ್ರಿಯು ವಿಚಾರಿಸದಂತಹ ಒಂದು ಸಣ್ಣ ವಿಷಯವನ್ನು ಇಲ್ಲಿ ಸೇವಕಿಯು ಅದನ್ನು ಚರ್ಚಾ ವಿಷಯವಾಗಿ ತೆಗೆದುಕೊಂಡು ಅದರ ಮೂಲವನ್ನು ಹುಡುಕಲು ಪ್ರಯತ್ನಿಸಿ ಆ ಗಂಧರ್ವ ಸೇನೆ ಯಾರು ಹಾಗೂ ಮಂತ್ರಿ, ರಾಜ, ಪಡೆಯ ಮುಖ್ಯಸ್ಥರು ಮಾಡಿದ ಅವಾಂತರವನ್ನು ಈ ಒಂದು ಪಾಠದಲ್ಲಿ ನೀಡಲಾಗಿದೆ. ಇದರಿಂದ ನೀವು ಸಹಿತ ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ 10 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಧನ್ಯವಾದಗಳು.